ಸರಿ, ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಹೇಳಿ. ಕಾನ್ಫ್ಲವರ್ ಇದನ್ನ ಕಲ್ಸಿಟ್ಕೊಂಡು ಮಾಡ್ಕೊಂಡಾಯ್ತು. ಕಾರ್ನ್ಫ್ಲೋರ್ ಎಂದು ಕಲಿಸ್ಬೇಕು. ಕಲ್ಸ್ಕೊಂಡು ಕೊರೋನಾದಲ್ಲಿ ನಿಮ್ ಮಗ ಅಂತ ಹೇಳ್ಕೊಟ್ಟಿದ್ದು ಹೌದಾ? ಅವನಾ? ಆಯ್ತಾ ಆಯ್ತೇನಪ್ಪ ಈರುಳ್ಳಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ನಮ್ಮ ಮನೇಲಿ ಗೋಬಿ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ. ಸೊ ಯಾವ ತರ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದು ತೋರಿಸ್ಕೊಡ್ತೀವಿ. ಬನ್ನಿ ಮೇಡಮ್, ಶೆಫ್ ಮೇಡಮ್. ಸೊಪ್ಪು ಗಿಪ್ಪು ಅನ್ಬೇಡ, ಏನು ಸೊಪ್ಪು ಗಿಪ್ಪು ಅಂದ್ಕೊಂಡು. ಸರಿ, ಹೂಕೋಸು ಹಾಕಿ ಗೋಬಿ ಮಾಡ್ಕೊಡ್ತಾ ಇದ್ದೇನೆ. ಓಕೆ, ಇದಕ್ಕೆ ಸ್ವಲ್ಪ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಅಂದ್ಬಿಟ್ಟು ಟಿವಿಲಿ ಹೇಳ್ತಾರಲ್ಲ ಆ ಥರ ಹೇಳಿ. ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ಮು, ನಿಂಬೆಹಣ್ಣು. ಯಾಕೆಂದ್ರೆ ಸೋಯಾ ಸಾಸು ಚಿಲ್ಲಿ ಸಾಸು ನಮ್ಮ ಮನೇಲಿ ಇಲ್ವಲ್ಲ, ಅದಕ್ಕೆ ಇಲ್ವಲ್ಲ ಅಂದ್ರೆ ನಿಂಬೆಹಣ್ಣು ನಾವು ಹಾಕಲ್ವಲ್ಲ, ಅದಕ್ಕೆ ಯೂಸ್ ಮಾಡಲ್ಲ ನಾವು. ಸರಿ. ಆಮೇಲೆ ಸಾಸ್ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್ ಹಾಕ್ತೀನಿ ನಾನು, ಯಾಕೆಂದ್ರೆ ತಿಂದ ಮೇಲೆ ಕೆಮ್ಮಾಗಬಾರ್ದಲ್ಲ. ಓಕೆ, ಫಸ್ಟ್ ಇದಾಗ ಏನು ಮಾಡ್ಬೇಕು ಇವಾಗ? ನಾನು ಅದೇ ಒಂದು ಕಣ್ಣು ಅಳತೆ ಅಷ್ಟೇ ನಂದು. ಗೈಸ್, ಮೊದಲನೇ ಸ್ಟೆಪ್ ಕಾರ್ನ್ಫ್ಲೋರ್ ಹಾಕ್ತೀನಿ, ಒಂದು 4-5 ಸ್ಪೂನ್ ಅಷ್ಟೇ. ಆಯ್ತಕ್ಕ. ಮೈದಾ ಹಿಟ್ಟು ಹಾಕ್ತೀನಿ, ಒಂದು 3-4 ಸ್ಪೂನು ಮೈದಾ ಹಿಟ್ಟು. ಅಪ್ಪ ಹ್ಯಾಂಗಲಿಂದ ತೆಗಿತೀನಿ ಮಾಡಕ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಒಂದು ಸ್ಪೂನು ಒಂಚೂರು ಹಾಕ್ತೀನಿ. ಇಷ್ಟೇ ಇದಕ್ಕೆ ಹಾಕೋದು. ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ಉಪ್ಪು ನಾನು ತೊಳೆಯುವಾಗಲೇ ಹಾಕ್ಬಿಟ್ಟಿದ್ದೀನಿ. ನೀರಲ್ಲಿ ತೊಳೆದವ್ರೆ ಗೈಸ್, ಅದಕ್ಕೆ ಉಪ್ಪು ಅಷ್ಟೇ ಹಾಕೋಬಿಟ್ಟವ್ರೆ ನೋಡಿ. ಇಲ್ಲಿ ಪೆಪ್ಪರ್ ಹಾಕ್ತೀನಿ, ತಿಂದ ಮೇಲೆ ಕೆಮ್ಮಾಗಬಾರ್ದಲ್ಲ ಅದಕ್ಕೆ. ಇಷ್ಟೇ, ನೀರು ಹಾಕ್ಬಾರ್ದು, ಹಂಗೆ ಕಲ್ಸ್ಕೋಬೇಕು. ಆಯ್ತಕ್ಕ. ನೋಡಿ, ಹಂಗೆ ಕಲ್ಸ್ಕೊಬೇಕು. ಹಿಂಗೆ ಕಲ್ಸೋದು ಹಿಂಗ. ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ಬೇಕು. ಆಯ್ತಕ್ಕ, ತಗೊಳಕ್ಕ. ಚಳಿ ಅಲ್ವಾ, ಒಂದು ಸ್ಪೂನ್ ಹಾಕಿದ್ದೀನಿ, ಸಾಕು. ಇದು ಒಂದು ಟೈಮಲ್ಲಿ ಕೊರೋನಾ ಬಂದಿತ್ತು. ಕೊರೋನಾದಲ್ಲಿ ತಿನ್ನಕ್ಕೆ ಏನು ಸಿಗ್ತಾ ಇರ್ಲಿಲ್ವಲ್ಲ, ಅವಾಗ ನನ್ನ ಮಕ್ಳು ಇಬ್ರು ತಿನ್ನಕ್ಕೆ ತಿಂಡಿ ಏನಾದ್ರೂ ಕೇಳೋರಮ್ಮ, ಏನಾದ್ರೂ ಕೊಡು, ಏನಾದ್ರೂ ಮಾಡ್ಕೊಡು ಅನ್ನೋರು. ಇದನ್ನು ಕೋಸಲ್ಲಿ ಮಾಡಿರ್ಲಿಲ್ಲ ನಾನು, ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದೆ. ಏನ್ ಮಾಡೋದು ಅಂದ್ಬಿಟ್ಟು ಅವಾಗ ತರಕಾರಿ ಇತ್ತು. ತರಕಾರಿ ಏನೇನು ಅಂದ್ರೆ ಕ್ಯಾರೆಟು, ಈ ಹುಳ್ಳಿಕಾಯಿ, ಗೆಡ್ಡೆಕೋಸು, ಇಷ್ಟು ಹಾಕಿ ಅದ್ರಲ್ಲಿ ಮಾಡಿದ್ದೆ. ಸೇಮ್ ಇದೇ ಥರನೇ ಅವಕ್ಕೂ ಹಾಕಿದೆ, ಚೆನ್ನಾಗಿ ಬಂತು. ಆವಾಗ ಅಲ್ಲಿಂದ ಆಚೆಗೆ ಮಾಡ್ತಾ ಇದ್ದೀನಿ. ಆ ಕೊರೋನಾದಲ್ಲಿ ಮಗ ಅಂತ ಹೇಳ್ಕೊಟ್ಟಿದ್ದು ಹೌದಾ? ಅವನಾ? ಆ ಕೊರೋನಾದಲ್ಲಿ ಇಂಥ ತಿಂಡಿ ಯಾವುದೇ ತಿಂಡಿ ಮಾಡಿದ್ರು ನಮ್ಮ ಮಕ್ಕಳು ಚಪ್ಪುರ್ಸ್ಕೊಂಡು ತಿನ್ನೋರು. ಚೆನ್ನಾಗಿಲ್ದೆ ಹೋಗ್ಲಿ. ಕೊನೆಗೆ ಲಾಸ್ಟ್ ಫೈನಲ್ಗೆ ರಾಗಿ ಬೋಂಡ ಮಾಡ್ಕೊಟ್ಟಿದ್ದೀನಿ. ರಾಗಿ ಬೋಂಡನ ತಿಂದವ್ರೆ. ಅದನ್ನು ನಿಮ್ ಮಗನೇ ಅಂತ ಹೇಳ್ಕೊಟ್ಟಿದ್ದು. ಇರ್ಲಿ, ಹೇಳಿ ನಿಮ್ ಮಗನ ಬಗ್ಗೆ ಸ್ವಲ್ಪ. ಹೇಳಿ, ಅವನ ಬಗ್ಗೆ ಮಾಡೋ ಕೆಲಸ ಇಲ್ದಿರ ಹೇಳ್ಕೊಟ್ನಂತೆ. ನೀವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ, ಅಲ್ಲ ಅವ್ನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ಗೆ ಅವನೇ ಅಂತ ಅಡಿಗೆ ಹೇಳ್ಕೊಟ್ಟಿರೋದು ಹೌದಾ? ಸರಿ, ಏನೇನ್ ಹಾಕ್ತಾರೆ? ಪಲಾವ್ ಮಾಡೋದ್ ಮೊನ್ನೆ ನಿಮ್ ಮಗ ಹೇಳ್ಕೊಟ್ಟಂತೆ ಹೌದಾ? ಎಲ್ಲಿ ನಿಮ್ ಮಗ ಕಾಣಿಸ್ತಾ ಇಲ್ವಲ್ಲ? ಎಲ್ಲಿ ಆ ಸೂಪರ್ ಮ್ಯಾನ್? ಸೂಪರ್ ಮ್ಯಾನ್ ಅವನು. ಎಲ್ಲಿ ಆ ಹೀರೋ ಮ್ಯಾನ್? 7 ಗಂಟೆ ಕೇಳಿಸ್ಕೊ. ಎಲ್ಲಿ ನಿಮ್ ಮಗ ಸೂಪರ್ ಮ್ಯಾನ್? ಎಲ್ಲಿ ಹೀರೋ ಮ್ಯಾನ್? ಮಾಡಿ ಚೆನ್ನಾಗಿ ಮಾಡಿ. ಎಲ್ಲಿ ಆ ನಟೋರಿಯನ್ ನೀವು? ಸರಿನಾ? ನಮ್ ಸ್ಟೂಡೆಂಟ್ಗೆ ನಾನು ಯಾವಾಗ್ಲೂ ಅಪ್ರೋಚ್ ಮಾಡ್ತಾ ಇರ್ಬೇಕು, ಅದನ್ ಮಾಡಿ ಇದನ್ ಮಾಡಿ ಅಂತ. ನಾನೇ ಹೇಳ್ಕೊಟ್ಟಿದ್ದೆ ಗೈಸ್ ಒಂದು ಟೈಮಲ್ಲಿ. ಅದನ್ನ ಇವಾಗ ನಿಮಗೆ ಅವ್ರು ಹೇಳ್ಕೊಡ್ತವ್ರೆ. ನೋಡಿ, ಟ್ರೈ ಮಾಡಿ. ಇವಾಗ ಇದೆಲ್ಲ ಆಯ್ತು, ಇದನ್ನ ಹಾಕಿ ಎಣ್ಣೆಗೆ ಬಿಡ್ಬೇಕು. ಹಿಂಗ ಅಷ್ಟಪ್ಪನಿಲ್ಲ, ಅದು 2 ಮಾಡು. ಹೌದಾ? ಮತ್ತೆ ಸ್ಟೂಡೆಂಟು ಆಳು ಮೂಳು ದೊಡ್ಡ ಟೇಸ್ಟ್ ಚೆನ್ನಾಗಿದೆ.
ನೀನು ಹಾಕಿರೋ ಚೆನ್ನಾಗಿಲ್ಲ ಜಲ ಹಾಕ್ಬಿಡೋದು. ತಪ್ಪಲೆ ಬೇರೆ ತಗೋಬೇಕಾಯ್ತಲ್ಲ ನಾನು. ನೋಡು ಅಸಹ್ಯಕ್ಕೆ ಏನಂತಾರ ಹಂಗಾದ್ರೆ ನೋಡು. ಈಗ ಇವ್ನ್ ಮಾಡೋದು ಇವಾಗ ಇವ್ನ್ ಈ ತರ ಮಾಡ್ತಾರದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಇವ್ನು ಗಲೀಜು, ಇವನು ಕಕ್ಕಾನ ಹಂಗಾದ್ರೆ ನೋಡು. ಯಪ್ಪ ದೇವ್ರೆ, ಯಪ್ಪ 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 ಯಪ್ಪ. ಅಡಿಕ್ ಬಿದ್ರೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿ ಅವ್ರಪ್ಪ. ನಡಿ ನಡಿ ಗೋಬಿ ಸೀತು ನಡಿ. ಎಷ್ಟು ಮಾತಾಡ್ತಾರ ನೋಡಪ್ಪ. ಆಯ್ತು ನಡಿ ಗೋಬಿ ಸೀತು ನಡಿ 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 ನಡಿ. ಸ್ವಲ್ಪ ಈರುಳ್ಳಿ ಹಾಕು, ಬೇಗ ಈರುಳ್ಳಿ ಹಾಕು, ಕ್ಯಾಪ್ಸಿಕಮ್ ಹಾಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಸಾಕು. ನೋಡಿದ್ರಿ ಎಲ್ಲ ನಾವು ಗೋಬಿ ಯಾವ ತರ ಮಾಡ್ದು ಅಂತ ಅಂದ್ಬಿಟ್ಟು. ಇದೇ ತರ ಫುಡ್ ಯಾವ್ದಾರು ವ್ಲಾಗ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ. ನಾನು ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಮ್ಮ ಅಮ್ಮ ಮನೇಲಿ ಇರ್ತಾರಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಯಾವ್ದ್ರದ್ದು ಬೇಕೋ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದು ನಮ್ಮ ತಾಯಿ ಮಾಡ್ಬಿಟ್ಟು ಯಾವ ತರ ಮಾಡೋದಂತ ನಿಮ್ಗೆ ರೆಸಿಪಿ ಶೇರ್ ಮಾಡ್ತಾರೆ. ಮತ್ತೆ ಗೋಬಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ರಿವ್ಯೂ ಕೂಡ ಬನ್ನಿ. ಸೊ ಗೈಸ್ ಇವಾಗ ಟೇಸ್ಟ್ ಮಾಡೋಣ ಅಂತ ಕೊಡ್ತಿದೀವಿ. ಕೊಡಪ್ಪ. ಹೆಂಗಾಯ್ತು? ನಾನು ಹೇಳ್ಕೊಟ್ಟಂಗ್ ಮಾಡಿಲ್ಲ ಅಂತ ಅಂದ್ರೂ ಒಂದ್ ಸ್ವಲ್ಪ ಆದ್ರೂ ಮಾಡಿದ್ಯಾ. ಓಕೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಬೆಟರ್ ಆಗಿ ಮಾಡೋದ್ ಕಲಿ. ಹೆಂಗೈತೆ? ಗೈಸ್ ನೀವು ಒಂದ್ಸಲಿ ಫ್ರೀ ಇದ್ದಾಗ ರೆಸಿಪಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸರಿ, ಎಂಡ್ ಮಾಡ್ತೀನಿ ರಾಮ. ಸರಿ ಆಯ್ತು, ಏನು ಜಾಸ್ತಿ ಖರ್ಚಾಗಲ್ವಂತೆ, ಮನೇಲಿರೋ ಐಟಮ್ ಅಂತೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.